ह्याण्डकोशं हरितोपलाभम् तर्काभयेतं विधिशर्वपूर्वगीर्वाणविज्ञानदमानतोऽस्मि प्रथमो हनुमान्नाम द्वितीयो भीमयेव च पूर्णप्रज्ञस्तृतीयस्तु भगवत्कार्यसाधकः बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वं च हनूमत्स्मरणाद् भवेत्। पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तन्नमस्ये गुरून् मम। यतो भूतानि जायन्ते येन जीवन्ति तान्युत यो हन्ति मोक्षदस्तेषां तं विष्णुं प्रणमाम्यहम्। ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ ವಿಷ್ಣು ರಹಸ್ಯದ 44ನೇ ಅಧ್ಯಾಯದಲ್ಲಿ 36ನೇ ಶ್ಲೋಕ ಅಲ್ವಾ? 36ನೇ ಶ್ಲೋಕ, 44ನೇ ಅಧ್ಯಾಯದಲ್ಲಿ 36ನೇ ಶ್ಲೋಕ ನೋಡೋಣ. ಶ್ರುತ್ವೇತ್ಥಂ ವಚನಂ ಪಶ್ಚಾತ್ ಸೋನ್ಯಂ ಪ್ರಶ್ನಮಪೃಚ್ಛತ ಮಾನವೇಸ್ಮಿನ್ ಲಯೇತೀತೆ ಸಮುದ್ರ ಸ್ವಚ್ಛತಾಂ ಯಯೌ. ಮತ್ಸ್ಯರೂಪಿಯಾದಂತಹ ಭಗವಂತ ಮನ್ವಂತರಾಧಿಪತಿಯಾದ ಶ್ರಾದ್ದದೇವ ಕೇಳಿದ ಅನೇಕ ಪ್ರಶ್ನೆಗಳಿಗೆಲ್ಲ ಉತ್ತರವನ್ನ ಕೊಟ್ಟ. ಅದೇ ಮತ್ಸ್ಯಪುರಾಣ ಅಂತ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಆ ಮನು ಮಹಾರಾಜ ಕೇಳಿದ ಪ್ರಶ್ನೆಗಳಿಗೆಲ್ಲ ಈ ರೀತಿಯ ಉತ್ತರಗಳನ್ನ ಹೇಳಿ, ಆ ನಂತರದಲ್ಲಿ ಪುನಃ ಆ ಶ್ರಾದ್ದದೇವ ಮುಂದಿನ ಪ್ರಶ್ನೆಯನ್ನ ಕೇಳಿದ್ದಂತೆ. ಹೀಗೆ ಭಗವಂತನಿಂದ ಎಲ್ಲ ಧರ್ಮ, ಜ್ಞಾನ ಮೊದಲಾದವುಗಳ ರಹಸ್ಯಗಳನ್ನೆಲ್ಲ ಕೇಳಿ ತಿಳ್ಕೊಂಡ. ಅದ ನಂತರದಲ್ಲಿ ಚಾಕ್ಷುಷ ಮನ್ವಂತರ ಮುಗಿತು, ಪ್ರಳಯ ಕಾಲ ಬಂತು. ಆ ಪ್ರಳಯ ಕಾಲ ಕೊನೆ ಆಯ್ತು. ಶಾಂತ ಆಯ್ತು. 36, 44ನೇ ಅಧ್ಯಾಯದಲ್ಲಿ 36ನೇ ಶ್ಲೋಕ. ಪುರಾ ದೇವಾಂತಕೋ ನಾಮ ದೈತ್ಯ ಪರಮದಾರುಣ ತಪಸಾತೋಷಯದ್ದೇವಂ ಬ್ರಹ್ಮಾಣಂ ಸರ್ವತೋವರಂ ಅಂತ ಹೇಳಿ ಸತ್ಯವ್ರತ ಮಹಾರಾಜ ಕೇಳಿದ ಪ್ರಶ್ನೆಗೆ ಉತ್ತರವಾಗಿ ಹಯಗ್ರೀವಾಸುರನ ಸಂಹಾರ, ನೀನು ಮೊದಲು ಯಾವಾಗ ಈ ಹಿಂದೆ ಏನು ಮಾಡಿದಿ ಈ ರೂಪ ತಗೊಂಡು ಅಂತ ಪ್ರಶ್ನೆ ಮಾಡಿದ್ದ ಸತ್ಯವ್ರತ. ಅದಕ್ಕೆ ಉತ್ತರವಾಗಿ ಮತ್ಸ್ಯ ರೂಪ ಭಗವಂತ ಹಯಗ್ರೀವಾಸುರನ ಸಂಹಾರದ ಬಗ್ಗೆ ಹೇಳಿದ್ದ. ಅದನ್ನ ಹೇಳಿದ ನಂತರದಲ್ಲಿ ಮತ್ತೆ ಅನೇಕ ಪ್ರಶ್ನೆಗಳನ್ನ ಕೇಳಿದ. ಆ ಪ್ರಶ್ನೆಗಳಿಗೆಲ್ಲ ಉತ್ತರವನ್ನ ಭಗವಂತ ಕೊಟ್ಟ. ಈ ರೀತಿ ಧರ್ಮಜ್ಞಾನದ ಬಗ್ಗೆ ವಿಶೇಷವಾದ ಜ್ಞಾನವನ್ನ ಪಡೆದುಕೊಂಡ. ಅಷ್ಟಾಗೋದ್ರಲ್ಲೇ ಲಯೇ ಅತೀತೆ, ಆ ಒಂದು ಪ್ರಳಯ ಕಾಲ ಮುಗಿದೋಯ್ತು. ಸಮುದ್ರ ಶಾಂತವಾಯಿತು. ಸಮುದ್ರ ಸ್ವಚ್ಛತಾಂ ಯಯೌ. ಶ್ರುತ್ವೇತ್ಥಂ ವಚನಂ ಪಶ್ಚಾತ್ ಸೋನ್ಯಂ ಪ್ರಶ್ನಮಪೃಚ್ಛತ ಮಾನವೇಸ್ಮಿನ್ ಲಯೇತೀತೆ ಸಮುದ್ರ ಸ್ವಚ್ಛತಾಂ ಯಯೌ. ಹೀಗೆ ಚಾಕ್ಷುಷ ಮನ್ವಂತರದ ನಂತರದಲ್ಲಿ ಮುಂದಿನ ಮನ್ವಂತರದ ಚರಿತ್ರೆಯನ್ನು ನಿರೂಪಣೆ ಮಾಡಲಿಕ್ಕೋಸ್ಕರ ಸೂತ ಪುರಾಣಿಕರು ಇನ್ನು ಹೊರಟಿದ್ದಾರೆ ಅಂತ ಅರ್ಥ. ಮತ್ಸ್ಯ ಸ್ಥಿರೋದಧೇ ಪಶ್ಚಾತ್ ಭೂಮೌ ಸೃಷ್ಟಿರಭೂತ್ತತಃ
ಏಷ ಏವ ಮನುರ್ಜಾತಃ ಸಪ್ತಮೋ ಹಿರವೇ ಸುತಃ. ಈ ಮನ್ವಂತರದಲ್ಲಿ ಯಾವ ಮನು ಮಹಾರಾಜ ಶ್ರಾದ್ದ ದೇವ ಅಂತನ್ನವನು ಏನು ಮತ್ಸ್ಯರೂಪಿಯಾದ ಭಗವಂತನಿಂದ ಅನೇಕ ಉಪದೇಶಗಳನ್ನ ಪಡ್ಕೊಂಡಿದ್ನಲ್ಲ, ಇವನೇ ಮುಂದಿನ ಮನ್ವಂತರದಲ್ಲಿ 7ನೇ ಮನ್ವಂತರ ಇದು ವೈವಸ್ವತ ಮನ್ವಂತರ. ಇದು ಯಾಕೆ? ವಿವಸ್ವಾನ್ ಎಂಬಂತಹ ಸೂರ್ಯನ ಮಗನಾಗಿ ಅವತಾರ ಮಾಡ್ತಾನೆ, ವೈವಸ್ವತ ಮನು ಅಂತ ಕರೆಸ್ಕೊಳ್ತಾನೆ. ಆದ್ರಿಂದ ಇದು ವೈವಸ್ವತ ಮನ್ವಂತರ. ಆ ವೈವಸ್ವತ ಮನು ಇವನೇ. ಯಾವ ಹಿಂದಿನ ಮನ್ವಂತರದಲ್ಲಿ ಶ್ರಾದ್ದ ದೇವ ಅನ್ನೋ ಹೆಸರಿನಿಂದ ಪ್ರಸಿದ್ಧನಾದಂತಹ ಈ ಮನು ಮತ್ಸ್ಯರೂಪಿಯಾದ ಭಗವಂತನನ್ನ ಪ್ರಶ್ನೆಗಳನ್ನ ಮಾಡಿ ಉತ್ತರವನ್ನು ಪಡೆದುಕೊಂಡು ಜ್ಞಾನಿಯಾಗಿದ್ನೋ, ಅಂತಹ ಮತ್ಸ್ಯರೂಪಿಯಾದ ಭಗವಂತ ಅವನಿಗೆ ಉಪದೇಶವನ್ನು ಮಾಡಿ ಅದೃಶ್ಯನಾದ. ಆಮೇಲೆ ಭೂಮಿಯಲ್ಲಿ ಮತ್ತೆ ಪ್ರಜಾ ಸೃಷ್ಟಿ ಪ್ರಾರಂಭ ಆಯಿತು, ಸೃಷ್ಟಿ ಮುಂದುವರಿತು. ಆ ಸಮಯದಲ್ಲಿ ಇದೇ ಶ್ರಾದ್ದ ದೇವ ಸೂರ್ಯನ ಮಗನಾಗಿ, ವಿವಸ್ವಾನ್ ಎಂಬಂತಹ ಸೂರ್ಯನ ಮಗನಾಗಿ ಅವತಾರ ಮಾಡ್ತಾನೆ, ವೈವಸ್ವತ ಮನು ಅಂತ ಪ್ರಸಿದ್ಧನಾಗ್ತಾನೆ. ಅವನು ಈ ಮನ್ವಂತರ ಏನಿದೆ ವೈವಸ್ವತ ಮನ್ವಂತರ, ಈ ಮನ್ವಂತರಕ್ಕೆ ಅಧಿಪತಿ ಆಗ್ತಾನೆ. ಮತ್ಸ್ಯ ಸ್ಥಿರೋದಧೇ ಪಶ್ಚಾತ್ ಭೂಮೌ ಸೃಷ್ಟಿರಭೂತ್ತತಃ ಏಷ ಏವ ಮನುರ್ಜಾತಃ ಸಪ್ತಮೋ ಹಿರವೇ ಸುತಃ. ಇಕ್ಷ್ವಾಕು ಮುಖ್ಯಾಸ್ತಸ್ಯಾಸುಃ ಪುತ್ರಾ ದಶಮಹಾಬಲಾಃ ಇಂದ್ರಃ ಪುರಂದರಸ್ತತ್ರ ದೇವಾ ರುದ್ರಾದಯಸ್ತಥಾ ಕಶ್ಯಪಾದ್ಯಾಶ್ಚ ಋಷಯೋ ವಿಷ್ಣುಭಕ್ತಿಪರಾಯಣಾಃ ಹಿರಣ್ಯಕಶಿಪೋ ಪುತ್ರಃ ಪ್ರಹ್ಲಾದೋ ಯೋಭವತ್ ಪುರಾ ಯದರ್ಥಂ ನರಸಿಂಹಾಖ್ಯೋ ಭೂತ್ವಾ ಹಂತುಂ ಮಹಾಸುರಂ ಹತವಾಂಸ್ತಸ್ಯ ನಪ್ತಾಭೂದ್ ಬಲಿರ್ನಾಮ ಮಹಾಸುರಃ. ಈ ವೈವಸ್ವತ ಮನ್ವಂತರ ಏನಿದೆ 7ನೇ ಮನ್ವಂತರ, ಈ ಮನ್ವಂತರಕ್ಕೆ ಮನು ಮಹಾರಾಜನಾಗಿ ಇವನು ವೈವಸ್ವತ ಮನು ಸೂರ್ಯನ ಮಗ ಅಂತ ಹೇಳಿದರು. ಈ ಮನ್ವಂತರದಲ್ಲಿ ಮಹಾಮಹಾ ರಾಜರುಗಳು ಇಕ್ಷ್ವಾಕು ಮೊದಲಾದಂತಹ ಮಹಾಪರಾಕ್ರಮಿಗಳಾದಂತಹ ಮಕ್ಕಳು ಈ ಶ್ರಾದ್ದ ದೇವನಿಗೆ ಹುಟ್ಟುತ್ತಾರೆ. ವೈವಸ್ವತ ಮನುವಿನ ಮಕ್ಕಳಾಗಿ ಮುಂದಿನ ಆ ಒಂದು ವಂಶದಲ್ಲಿ ಇಕ್ಷ್ವಾಕು ಮುಖ್ಯಾಹ ಅಂದಿದ್ದಾರೆ. ಇಕ್ಷ್ವಾಕು ಮೊದಲಾದಂತಹ ಅನೇಕ ಜನ ಮಕ್ಕಳು ಹುಟ್ಟುತ್ತಾರೆ. ಅಲ್ಲಿ 10 ಜನ ಅಂತ ಹೇಳಿದ್ದಾರೆ. ದಶಪುತ್ರಾಹ ಮಹಾಬಲಾಹ ಅಂತ 10 ಜನ ಮಕ್ಕಳು, ಮಹಾಬಲಿಷ್ಠರಾದಂತಹ 10 ಜನ ಮಕ್ಕಳು ಹುಟ್ಟುತ್ತಾರಂತೆ. ಇಕ್ಷ್ವಾಕು, ನಭಗ, ದೃಷ್ಟ, ಶರ್ಯಾತಿ, ನರಿಷ್ಯಂತ, ನಾಭಾಗ, ದಿಷ್ಟ, ಕರುಷ, ವೃಷಧ್ರ ಮತ್ತು ವಸುಮಾನ್ ಅಂತ ಹೀಗೆ ಶ್ರಾದ್ದ ದೇವನಾದಂತಹ ಈ ವೈವಸ್ವತ ಮನುವಿಗೆ 10 ಜನ ಮಕ್ಕಳು. ಅದನ್ನ ಹಿಂದೆ ಹೇಳಿದ್ದಾರೆ ಇವರ ಹೆಸರುಗಳನ್ನ. ಆಮೇಲೆ ಇಂದ್ರ ಪುರಂದರ, ಈ ಮನ್ವಂತರದ ಇಂದ್ರ ಪುರಂದರ. ದೇವಾಹ ರುದ್ರಾದಯ, ರುದ್ರದೇವರೇ ಮೊದಲಾದವರು ದೇವತೆಗಳು. ಆದಿತ್ಯರು, ವಸುಗಳು, ರುದ್ರರು ಅಂತ 12 ಜನ ಆದಿತ್ಯರು, 8 ಜನ ವಸುಗಳು, 11 ಜನ ರುದ್ರರು. ಆಮೇಲೆ ಕಶ್ಯಪಾದ್ಯಾಶ್ಚ ಋಷಯ, ಕಶ್ಯಪರೇ ಮೊದಲಾದಂಥವರು ಋಷಿಗಳು. ಪುರಂದರ ಅಂತನ್ನೋನು ದೇವೇಂದ್ರನಾದಾಗ ಋಷಿಗಳು ಕಶ್ಯಪ, ಅತ್ರಿ, ಭರದ್ವಾಜ ಮೊದಲಾದಂಥವರು ಋಷಿಗಳಾಗಿರ್ತಾರೆ. ಎಲ್ಲರೂ ಕೂಡ ವಿಷ್ಣು ಭಕ್ತಿ ಪರಾಯಣ, ಭಗವದ್ಭಕ್ತಿಯಲ್ಲಿ ಪರಾಯಣರಾಗಿರ್ತಕ್ಕಂಥವರು.
ಕಶ್ಯಪ ಮೊದಲಾದಂತಹ ಋಷಿಮುನಿಗಳು ಅವರು ಸಪ್ತರ್ಷಿಗಳಾಗ್ತಾರೆ. ಇದರಲ್ಲಿ 12 ಜನ ಆದಿತ್ಯರೇನಿದ್ದಾರೆ, ಅದರಲ್ಲಿ ವಿಷ್ಣುವು ಒಬ್ಬನು, 12ರಲ್ಲಿ ಅವನು ಒಬ್ಬ ಸೇರ್ಕೊಂಡಿದ್ದಾನೆ. ಹಾಗೆ 11 ಜನ ರುದ್ರರೇನಿದ್ದಾರಲ್ಲ, ಆ 11 ಜನ ರುದ್ರರಲ್ಲಿ ಪ್ರಧಾನ ರುದ್ರ ಪಾರ್ವತಿಪತಿಯಾದಂತಹ ರುದ್ರದೇವರೇನಿದ್ದಾರೆ ಅವರು ಕೂಡ ಸೇರ್ಕೊಂಡಿದ್ದಾರೆ. ಹಾಗಾಗಿ ಇವರನ್ನ ಬಿಟ್ಟು ಉಳಿದ ದೇವತಾ ವರ್ಗದಲ್ಲಿ ಸೇರಿದವರೇನಿದ್ದಾರೆ ಅವರೆಲ್ಲರಿಗಿಂತ ಶ್ರೇಷ್ಠನಾಗಿರ್ತಕ್ಕಂಥವನು ಇಂದ್ರ ಅಂತ ಹಾಗೆ ತಿಳ್ಕೊಳ್ಬೇಕು. ದೇವೇಂದ್ರ ಅನ್ನೋ ಶಬ್ದಕ್ಕೆ ದೇವತೆಗಳಿಗೆಲ್ಲ ಇವನು ಇಂದ್ರ ಒಡೆಯ ಅಂತಂದ್ರೆ ಅವರು ಬಿಟ್ಟು, ಯಾಕೆಂದ್ರೆ 8ನೇ ಕಕ್ಷೆಯಲ್ಲಿ ಬರ್ತಕ್ಕಂಥವನು ಇವನು ಪುರಂದರ ಇಂದ್ರ, ಅವನಿಗಿಂತ ಮೇಲಿನವರು ದ್ವಾದಶಾದಿತ್ಯರಲ್ಲಿ ಭಗವಂತನೂ ಸೇರ್ಕೊಂಡಿದ್ದಾನೆ, ರುದ್ರದೇವರು ಸೇರ್ಕೊಂಡಿದ್ದಾರೆ ರುದ್ರರಲ್ಲಿ. ಹಾಗಾಗಿ ಅವ್ರನ್ನ ಬಿಟ್ಟಿಟ್ಟುಕೊಳ್ಬೇಕು. ಮುಂದೆ ಕಶ್ಯಪ, ಅತ್ರಿ, ವಸಿಷ್ಠ, ಭರದ್ವಾಜ, ವಿಶ್ವಾಮಿತ್ರ, ಗೌತಮ, ಜಮದಗ್ನಿ ಅಂತ ಇವರು ಸಪ್ತರ್ಷಿಗಳು. ಎಲ್ಲರೂ ಕೂಡ ವಿಷ್ಣು ಭಕ್ತರಾಗಿರ್ತಕ್ಕಂಥವರು ಸಪ್ತರ್ಷಿಗಳು. ಆಮೇಲೆ ದೈತ್ಯ ಬಲಿ, ದೈತ್ಯರಿಗೆಲ್ಲ ಒಡೆಯ ಈಗಿನ ಮನ್ವಂತರದಲ್ಲಿ. ಇವನು ಹಿಂದೆ ಹಿರಣ್ಯಕಶಿಪು ಎಂಬಂತಹ ಮಹಾಸುರ ಏನಿದ್ದ, ಅವನ ಮಗನಾಗಿ ಪ್ರಹ್ಲಾದನಾಗಿ ಅವತಾರ ಮಾಡಿರ್ತಕ್ಕಂತಹ ಮಹಾವಿಷ್ಣು ಭಕ್ತ ಏನಿದ್ದ, ಆ ವಿಷ್ಣು ಭಕ್ತನಾದ ಪ್ರಹ್ಲಾದನಿಗೋಸ್ಕರ ಅವತಾರ ಮಾಡಿದವನು ನರಸಿಂಹ. ಭಗವಂತನೇ ನರಸಿಂಹನಾಗಿ ಅವತಾರ ಮಾಡಿ ಆ ಹಿರಣ್ಯಕಶಿಪುವನ್ನ ಸಂಹಾರ ಮಾಡಿದ್ದ. ಆ ಹಿರಣ್ಯಕಶಿಪುವಿನ ಮೊಮ್ಮಗನೇ ಈ ಬಲಿಚಕ್ರವರ್ತಿ, ಮರಿಮೊಮ್ಮಗ, ಪ್ರಹ್ಲಾದನಿಗೆ ಮೊಮ್ಮಗ ಈ ಬಲಿಚಕ್ರವರ್ತಿ ಅಂತ ಹೇಳಿದ್ದಾರೆ. ಪುರಾ ಪುತ್ರ ಪ್ರಹ್ಲಾದ ಯಹ ಭವತೆ ಯದರ್ಥಂ ನರಸಿಂಹಾಖ್ಯ, ಯಾವ ಪ್ರಹ್ಲಾದನಿಗೋಸ್ಕರ ನರಸಿಂಹ ಎಂಬ ಅವತಾರವನ್ನು ತೆಗೆದುಕೊಂಡು ಭಗವಂತ ಭೂಮಿಗೆ ಬಂದನೋ ಅಂತಹ ಮಹಾ ಅಸುರ ಹಿರಣ್ಯಕಶಿಪು ಏನಿದ್ದಾನಲ್ಲ, ಅವನನ್ನು ಸಂಹಾರ ಮಾಡಲಿಕ್ಕೆ ಭಗವಂತ ನರಸಿಂಹಾವತಾರವನ್ನು ಮಾಡಿದ್ದ. ಅಂಥವನ ನಪ್ತ ಅಂದಿದ್ದಾರೆ, ಅಂದ್ರೆ ಪೌತ್ರ. ಅವನು ಬಲಿ, ಅವನೇ ಮಹಾಸುರ. ಈ ಮನ್ವಂತರದಲ್ಲಿ ಮಹಾಸುರ ಅವನು, ಅಸುರರಿಗೆಲ್ಲ ಒಡೆಯ ಅಂತ ಅರ್ಥ. ಇಕ್ಷ್ವಾಕು ಮುಖ್ಯಾಸ್ತಸ್ಯಾಸುಃ ಪುತ್ರ ದಶ ಮಹಾಬಲಾಃ ಇಂದ್ರ ಪುರಂದರಸ್ತತ್ರ ದೇವಾ ರುದ್ರಾದಯಸ್ತಥಾ ಕಶ್ಯಪಾದ್ಯಾಶ್ಚರ್ಷಯೋ ವಿಷ್ಣುಭಕ್ತಿಪರಾಯಣಾಃ ಹಿರಣ್ಯಕಶಿಪೋ ಪುತ್ರಃ ಪ್ರಹ್ಲಾದೋ ಯೋ ಭವತ್ಪುರಾ ಯದರ್ಥಂ ನಾರಸಿಂಹಾಖ್ಯೋ ಭೂತ್ವಾ ಹಂತುಂ ಮಹಾಸುರಂ ಹತವಾಂಸ್ತಸ್ಯ ನಪ್ತಾಭೂತ್ ಬಲಿರ್ನಾಮ ಮಹಾಸುರಃ. ಸಶುಕ್ರವರ ಸಮೃದ್ಧೋ ಜಿತ್ವಾ ಶಕ್ರಂ ಸುರೈರ್ವೃತಂ ಐಂದ್ರಂ ಐಂದ್ರಂ ಪದಮಶಾತ್ ದೇವಾಃ ನಿಲಿನ್ಯುಸ್ತತ್ರ ತತ್ರಃ. ಈ ಬಲಿಚಕ್ರವರ್ತಿ ಏನಿದ್ದಾನೆ ಇವನು ದೈತ್ಯರಿಗೆಲ್ಲ ಗುರುಗಳಾಗಿರ್ತಕ್ಕಂತಹ ಶುಕ್ರಾಚಾರ್ಯರಿಂದ ವರ ಪಡ್ಕೊಂಡ. ಅವರನ್ನು ಚೆನ್ನಾಗಿ ಒಲಿಸಿ ಚೆನ್ನಾಗಿ ಗುರುಗಳ ಸೇವೆಯನ್ನ ಮಾಡಿ ಆ ಗುರುಗಳ ಮನಸ್ಸಿಗೆ ಅತ್ಯಂತ ಪ್ರೀತಿಪಾತ್ರನಾದ. ಅವರು ಏನ್ ಮಾಡಿದರು, ಗುರುಗಳಾದಂತಹ ದೈತ್ಯ ಕುಲಗುರುಗಳು ಶುಕ್ರಾಚಾರ್ಯರು ಅವನಿಗೆ ವರ ಕೊಟ್ಟರು. ಆ ವರದಿಂದ ಬೆಳೆದ 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 ಅವರೇ ಮುಂದೆ ನಿಂತು ಅವನಿಗೆ ಕೈಯಿಂದ ಅನೇಕ ಯಜ್ಞಯಾಗಗಳನ್ನು ಮಾಡಿಸಿದರು. ಕೊನೆಗೆ 100ನೇ ಯಾಗವನ್ನು ಕೂಡ ಮಾಡಬೇಕು ಅಂತ
ಮನಸ್ಸು ಮಾಡಿದ. ಎಲ್ಲಾ ದೇವತೆಗಳನ್ನೂ ಕೂಡ ಸೋಲಿಸಿಬಿಟ್ಟ. ಅಂತಹ ಪರಾಕ್ರಮ ಶುಕ್ರಾಚಾರ್ಯರಿಂದ ಬಂದಿತ್ತು ಅವನಿಗೆ. ದೈತ್ಯ ಗುರುಗಳವರು ಶುಕ್ರಾಚಾರ್ಯರು, ಆ ಗುರುಗಳ ಒಂದು ಬಲ ಅದು ಬಹಳ ಶ್ರೇಷ್ಠವಾದದ್ದು. ಎಲ್ಲಾ ದೇವತೆಗಳಿಂದ ಕೂಡಿರ್ತಕ್ಕಂತಹ ಸ್ವರ್ಗಾಧಿಪತಿಯಾದ ಇಂದ್ರನನ್ನೇ ಸೋಲಿಸಿ ತಾನೇ ಇಂದ್ರ ಪದವಿಯನ್ನ ಆಕ್ರಮಣ ಮಾಡಿಕೊಂಡು ಬಿಟ್ಟ. ಇಷ್ಟು ಶಕ್ತಿ ಅವನಿಗೆ ಬಂದದ್ದು ಗುರುಬಲ, ನಿಜವಾದ ಬಲ ಅಲ್ಲ ಅದು, ಅವಂದು ಶುಕ್ರಾಚಾರ್ಯರ ಅನುಗ್ರಹದಿಂದ ಬಂದದ್ದು. ಆವಾಗ ದೇವತೆಗಳೆಲ್ಲ ಸ್ವರ್ಗವನ್ನು ಬಿಟ್ಟು ಓಡಿ ಹೋಗಿಬಿಟ್ರು. ಅಲ್ಲಲ್ಲಲ್ಲಿ ಅಡ್ಕೊಂಡು ಬಿಟ್ರು. ಎಲ್ಲರೂ ಹೋಗಿ ತಮ್ಮ ತಮ್ಮ ಪ್ರಾಣರಕ್ಷಣೆಗೋಸ್ಕರ ಎಲ್ಲಾ ದೇವತೆಗಳು ಕೂಡ ಓಡಿ ಹೋಗಿಬಿಟ್ರು. ಎಂಥ ಆಶ್ಚರ್ಯ! ನಿಲಿನ್ಯು ತತ್ರ ತತ್ರ ಹ ಅಂದಿದ್ದಾರೆ. ಹ ಅನ್ನೋದು ಆಶ್ಚರ್ಯವನ್ನು ಸೂಚನೆ ಮಾಡ್ತದೆ. ಯಾಕೆಂದ್ರೆ ದೇವತೆಗಳೆಲ್ಲ ಮಹಾಬಲಿಷ್ಠರು. ಇವನೇನು ಅವರಿಗಿಂತ ದೊಡ್ಡವನೇನಲ್ಲ ಬಲಿ, ಅವರಿಗಿಂತ ಮಹಾಶಕ್ತಿಶಾಲಿಯೂ ಏನಲ್ಲ. ಆದರೆ ದೇವತೆಗಳೆಲ್ಲ ಅವನಿಗೆ ಹೆದರಿ ಓಡಿ ಹೋಗಿ ಅಲ್ಲಲ್ಲಿ ಅಡ್ಕೊಂಡ್ರು ಅಂದ್ರೆ ಬಹಳ ಆಶ್ಚರ್ಯ. ಅದಕ್ಕೆ ಹ ಅಂದಿದ್ದಾರೆ. ಅದಕ್ಕೆ ಕಾರಣ ಅವನಲ್ಲಿರ್ತಕ್ಕಂತಹ ಗುರುಬಲ. ಅದಕ್ಕೆ ಗುರುಬಲ ಅಂತನ್ನೋದು ಬಹಳ ಶ್ರೇಷ್ಠ. ಗುರುಗಳ ಆಶೀರ್ವಾದ, ಗುರುಗಳ ಅನುಗ್ರಹ ಇದ್ದು ಬಿಟ್ರೆ ದೇವತೆಗಳು ಕೂಡ ಹೆದರತಕ್ಕಂತಹ ಪರಿಸ್ಥಿತಿ ಬರ್ತದೆ. ಭಾಗವತದಲ್ಲಿ ಅದರ ಬಗ್ಗೆ ವಿಸ್ತಾರವಾದ ಕಥೆ ಇದೆ. ಇಂದ್ರನನ್ನೂ ಕೂಡ ಸೋಲಿಸಿಬಿಟ್ಟ. ಇಂದ್ರ ಪದವಿಯಲ್ಲಿ ಹೋಗಿ ತಾನೇ ಕೂತು 3 ಲೋಕಗಳಿಗೆ ಒಡೆಯನಾಗಿ ಬಿಟ್ಟ. ಸಶುಕ್ರವರ ಸಮೃದ್ಧೋ ಜಿತ್ವಾ ಶಕ್ರಂ ಸುರೈರ್ವೃತಂ ಐಂದ್ರಂ ಪದಮಶಾದ್ದೇವಾಹ ನಿಲಿನ್ಯುಸ್ತತ್ರ ತತ್ರಃ ದೇವದೌರ್ಭಾಗ್ಯಮಾಲೋಕ್ಯ ದೇವಮಾತಾದಿತಿಸ್ತದಾ ನಾನಾವ್ರತೈಶ್ಚ ತಪಸಾ ಮಾಂ ಅತರ್ಪಯದಂಜಸಾ. ದೇವತೆಗಳೆಲ್ಲ ಈ ರೀತಿ ಹೆದರಿ ಅಲ್ಲಲ್ಲಲ್ಲಿ ಹೋಗಿದ್ದನ್ನ ನೋಡಿ, ಸ್ಥಾನಭ್ರಷ್ಟರಾದದ್ದನ್ನ ನೋಡಿ ದೇವತೆಗಳ ತಾಯಿಯಾಗಿರ್ತಕ್ಕಂತಹ ಅದಿತಿ ದೇವಿಗೆ ಬಹಳ ಬೇಜಾರಾಯ್ತು. ನಮ್ಮ ಮಕ್ಕಳಿಗೆಲ್ಲ ಇಂಥ ಪರಿಸ್ಥಿತಿ ಬಂದ್ಬಿಡ್ತಲ್ಲ, ಎಂಥ ದೌರ್ಭಾಗ್ಯ ಇದು, ರಾಜ್ಯಭ್ರಷ್ಟರಾಗಿ ಬಿಟ್ರಲ್ಲ ನನ್ನ ಮಕ್ಕಳು ಅಂತ ದೇವಮಾತೆಯಾಗಿರ್ತಕ್ಕಂಥ ಅದಿತಿ ದೇವಿ ಬಹಳ ದುಃಖಪಟ್ಲು. ಅವರ ಈ ಒಂದು ಕಷ್ಟ ಪರಿಹಾರ ಆಗಬೇಕು, ನನ್ನ ಮಕ್ಕಳಿಗೆ ಮತ್ತೆ ತಮ್ಮ ತಮ್ಮ ಸ್ಥಾನ ಸಿಗಬೇಕು. ಅದಕ್ಕೆ ಕಾರಣನಾಗಿರ್ತಕ್ಕಂತಹ, ಇವರಿಗೆ ಇಂಥ ದುರವಸ್ಥೆಗೆ ಕಾರಣರಾಗಿರ್ತಕ್ಕಂತಹ ಆ ಅಸುರರೆಲ್ಲ ಮತ್ತೆ ಸೋಲಬೇಕು. ಅವರಿಗೆ ಸೋಲು ಬರಬೇಕು ಅಂತಂದ್ರೆ ಏನು ಮಾಡಬೇಕು? ಅದಕ್ಕೆ ಇವಳೇನು ಮಾಡಿದ್ಲು, ಚೆನ್ನಾಗಿ ವ್ರತವನ್ನ ಮಾಡಿ ಭಗವಂತನನ್ನ ಸಂತೋಷ ಪಡಿಸಿದ್ಲು. ಅನೇಕ ವಿಧವಾದ ವ್ರತಗಳನ್ನ ಆಚರಣೆ ಮಾಡಿದ್ಲು. ಶ್ರೇಷ್ಠವಾದಂತಹ ಪಯೋವ್ರತವನ್ನ ಆಚರಣೆ ಮಾಡಿದ್ಲು. ತಪಸಾ ನಾನಾ ವ್ರತೈಶ್ಚ ಮಾಂ ಅತರ್ಪಯತ್ ಅಂಜಸ ಅತರ್ಪಯತ್ ಅಂತ. ನನ್ನನ್ನ ಅಂದ್ರೆ ಭಗವಂತ ಹೇಳ್ತಾ ಇರೋ ಮಾತು. ನನ್ನನ್ನ ಚೆನ್ನಾಗಿ ಸಂತೋಷಗೊಳಿಸಿದ್ಲು ಆ ಅದಿತಿ ದೇವಿ. ನಾನಾ ವ್ರತಗಳನ್ನ ಮಾಡಿ, ಶ್ರೇಷ್ಠವಾದ ಪಯೋವ್ರತವೇ ಮೊದಲಾದಂತಹ ವ್ರತಗಳನ್ನ ಮಾಡಿ ಅವಳು ನನ್ನನ್ನ ಸಂತೋಷಪಡಿಸಿದ್ಲು. ದೇವ ದೌರ್ಭಾಗ್ಯಮಾಲೋಕ್ಯ ದೇವಮಾತಾದಿತಿಸ್ತದಾ ನಾನಾ ವ್ರತೈಶ್ಚ ತಪಸಾ ಮಾಂ ಅತರ್ಪಯದಂಜಸಾ ತತೋಹಂ ವಾಮನೋ ಭೂತ್ವಾ ತದ್ಗರ್ಭೆ ಕಶ್ಯಪಾನ್ ಮುನೇಃ ಪ್ರಹ್ಲಾದ ಪ್ರಾರ್ಥನಾಂ ಸ್ಮೃತ್ವಾ ಯಾಚಿತ್ವಾ ದೀಕ್ಷಿತಾದ್ ಬಲೇಃ ಪದತ್ರಯಮಿದಂ ಸ್ಥಾನಂ ತಲ್ಲಬ್ಧ್ವಾಹಂ ತ್ರಿವಿಕ್ರಮಃ ಭೂತ್ವಾ ಭುವಂ ಪದೈಕೇನ ಸ್ವರ್ಗಲೋಕಂ ಪದೈಕತಃ ಗೃಹೀತ್ವೈಕಪದಾರ್ಥಂ ತಂ ಬದ್ಧವಾಂಸ್ತು ಬಲಿಂ ಪುನಃ.
ತತಃ ಸ್ವಪೃಷ್ಠಂ ದತ್ವಾ ಸಹ ಪ್ರತಿಜ್ಞಾಂ ತೀರ್ಣವಾನ್ ನಿಜಾಂ. ಭಗವಂತ ಅದಿತಿ ದೇವಿಯ ತಪಸ್ಸಿಗೆ ಮೆಚ್ಚಿ ಆ ಅದಿತಿ ದೇವಿಯ ಪ್ರಾರ್ಥನೆ ಏನಿತ್ತು, ನನ್ನ ಮಕ್ಕಳಿಗೆ ಕಳೆದು ಹೋದಂತಹ ರಾಜ್ಯ ಐಶ್ವರ್ಯ ಅಧಿಕಾರ ಎಲ್ಲ ಸಿಗಬೇಕು, ಆ ರೀತಿ ನನ್ನನ್ನು ಅನುಗ್ರಹ ಮಾಡು ಅಂತ ಅವಳು ಪ್ರಾರ್ಥನೆ ಮಾಡಿಕೊಂಡ್ಳು. ಆವಾಗ ನಾನು ಆ ಅದಿತಿ ದೇವಿಯ ಗರ್ಭವನ್ನ ಪ್ರವೇಶ ಮಾಡಿದೆ. ಕಶ್ಯಪ ಋಷಿಗಳಿಂದ ಆ ಅದಿತಿ ದೇವಿಯ ಗರ್ಭವನ್ನ ಪ್ರವೇಶ ಮಾಡಿ ಅಲ್ಲಿ ವಾಮನ ರೂಪದಿಂದ ಅವತಾರವನ್ನ ಮಾಡಿದೆ ಅಂತ ಹೇಳ್ತಾ ಇದ್ದಾನೆ ಭಗವಂತ. ಭಾಗವತದಲ್ಲಿ ಇದರ ವಿಶೇಷವಾದ ವಿವರಣೆ ಇದೆ. ಭಗವಂತ ಅದಿತಿ ದೇವಿಯ ಗರ್ಭವನ್ನ ಪ್ರವೇಶ ಮಾಡಿ ನಾನು ವಾಮನ ರೂಪದಿಂದ ಅವತಾರ ಮಾಡಿದೆ ಅಂತ ಹೇಳ್ತಾ ಇದ್ದಾನೆ. ತಥೋಹಂ ವಾಮನೋ ಭೂತ್ವಾ ತದ್ಗರ್ಭೆ ಕಶ್ಯಪಾನ್ ಮುನೇಹೇ ಅಂತ. ಹಾಗಾದ್ರೆ ಭಗವಂತನಿಗೂ ಗರ್ಭವಾಸ ಇದೆಯಾ? ಭಗವಂತ ಅವಳ ಗರ್ಭದಲ್ಲಿ ವಾಸ ಮಾಡಿದ್ನ? ಕಶ್ಯಪಾತ್ ಅಂತ ಬೇರೆ ಹೇಳಿದ್ದಾರೆ. ಕಶ್ಯಪಾನ್ ಮುನೇಹೇ ತದ್ಗರ್ಭೆ ಭೂತ್ವ ಅಂತ. ಕಶ್ಯಪ ಋಷಿಗಳ ರೇತಸ್ಸಿನ ಮೂಲಕವಾಗಿ ಮಾತೃಗರ್ಭವನ್ನ ಪ್ರವೇಶ ಮಾಡಿ ಅಲ್ಲಿ ಗರ್ಭದಲ್ಲಿ ಶುಕ್ಲ ಶೋಣಿತ ಸಂಬಂಧದಿಂದ ಒಂದು ದೇಹ ಏನು ಉಂಟಾಗ್ತದೆ, ಆ ದೇಹದ ಮೂಲಕವಾಗಿ ಪ್ರಸವ ಕಾಲದಲ್ಲಿ ಶಿಶುರೂಪದಿಂದ ಭಗವಂತ ಅವತಾರ ಮಾಡ್ತಾನೆ ಅಂತಂದ್ರೆ ಸಾಧಾರಣ ಎಲ್ಲ ಮನುಷ್ಯರಂತೆ ಭಗವಂತನೂ ಕೂಡ ಹುಟ್ಟುತ್ತಾನೆ ಅಂತ ಆಯ್ತಲ್ಲ. ಈ ರೀತಿ ಸಾಂಸಾರಿಕ ಜೀವರ ಸಾಮಾನ್ಯ ಉತ್ಪತ್ತಿಯಂತೆಯೇ ವಾಮನ ರೂಪಿಯಾದ ಭಗವಂತನ ಉತ್ಪತ್ತಿ ಅಂತ ನಾವು ತಿಳ್ಕೊಳ್ಬಾರ್ದು. ಈ ಥರ ಶಾಸ್ತ್ರಗಳಲ್ಲಿ ಅಲ್ಲಲ್ಲಲ್ಲಿ ಹೇಳ್ತಾರೆ. ಅದು ಅಸುರ ಜನ ಮೋಹನೆಗೋಸ್ಕರ ಹಾಗೆ ಹೇಳ್ತಾರೆ. ತಮೋಯೋಗ್ಯ ಜೀವರಿಗೆ ಅಜ್ಞಾನ ಬರಬೇಕು, ತಪ್ಪಾಗಿ ತಿಳ್ಕೊಳ್ಬೇಕು, ಅದರಿಂದ ಅವರ ಸಾಧನೆ ತಮಸ್ಸಿನ ಸಾಧನೆ ಆಗಬೇಕು. ಅದಕ್ಕೋಸ್ಕರ ಹಾಗೆ ಹೇಳ್ತಾರೆ. ಅದನ್ನು ನಾವು ಸರಿಯಾಗಿ ತಿಳ್ಕೊಳ್ಬೇಕು. ಭಗವಂತನಿಗೆ ಯಾವತ್ತೂ ಕೂಡ ಪ್ರಾಕೃತವಾದ ಶರೀರ ಇಲ್ಲ, ಜ್ಞಾನಾನಂದ ಸ್ವರೂಪನಾದವನು. ಅಂತಹ ಭಗವಂತನಿಗೆ ಗರ್ಭವಾಸ, ಎಲ್ಲರಂತೆ ಗರ್ಭದಲ್ಲಿ ದುಃಖ, ಆ ಗರ್ಭದ್ವಾರ ಹೊರಗೆ ಬರೋದು ಮೊದಲಾದವುಗಳೆಲ್ಲ ಯಾವತ್ತೂ ಭಗವಂತನಿಗೆ ಇಲ್ಲ. ಇದನ್ನ ನಾವು ಚೆನ್ನಾಗಿ ತಿಳ್ಕೊಳ್ಬೇಕು. ಅಜ್ಞಾನಿಗಳಿಗೆ ಆ ಥರ ಅವಳು ಗರ್ಭಿಣಿಯಂತೆ ಕಾಣ್ತಾಳೆ. ಇದು ಕೃಷ್ಣಾವತಾರದಲ್ಲೂ ಹಾಗೆ, ರಾಮಾವತಾರದಲ್ಲೂ ಹಾಗೆ, ಈ ವಾಮನಾವತಾರದಲ್ಲೂ ಹಾಗೆ, ಎಲ್ಲ ಕಡೆಯಲ್ಲೂ ಹೀಗೆ ತಿಳ್ಕೊಳ್ಬೇಕು. ಹೀಗೆ ಭಗವಂತ ಆ ಮೂಲಕ ಅವರಿಬ್ಬರ ಮಗ ಅಂತ ಅನಿಸ್ಕೊಂಡ ಅಷ್ಟೆ. ವಾಮನ ಅನಾದಿನಿತ್ಯ, ಅವನು ಶುದ್ಧ ಸ್ವರೂಪ. ಅಂತಹ ವಾಮನನಾಗಿ ಭಗವಂತ ಕಾಣಿಸಿಕೊಂಡ. ಅದನ್ನ ಇಲ್ಲಿ ತಾನು ಹೇಳ್ತಾ ಇದ್ದಾನೆ, ನಾನು ವಾಮನನಾಗಿ ಅವತಾರ ಮಾಡಿದೆ. ಆಮೇಲೆ ಈ ಬಲಿ ಅಂತವನು ಏನಿದ್ನಲ್ಲ, ಅವನೊಳಗೆ ಇಬ್ಬರಿದ್ರು. ಬಲಿ ಅಂತಾನೆ ಹೆಸರು ಅವನಿಗೂ. ಒಳ್ಳೆ ವ್ಯಕ್ತಿಯೂ ಒಬ್ಬ ಇದ್ದ ಬಲಿ, ದುಷ್ಟನಾದ ಅಸುರನು ಒಬ್ಬ ಇದ್ದ ಬಲಿ. ಕೆಟ್ಟ ಬುದ್ಧಿ ಬಂದದ್ದು ಅವನಿಗೆ ಈ ದುಷ್ಟನಾದ ಅಸುರನಿಂದ. ಆದ್ರೆ ನಿಜವಾದ ಒಬ್ಬ ಸಾತ್ವಿಕನಾದ ಬಲಿ ಅವನೊಳಗಿದ್ದ. ಅವನನ್ನ ಅನುಗ್ರಹ ಮಾಡಬೇಕು ಅಂತ ಅವರ ಅಜ್ಜ ಪ್ರಹ್ಲಾದ ಬಂದು ಪ್ರಾರ್ಥನೆ ಮಾಡ್ಕೊಳ್ತಾನೆ. ವಾಮನ ರೂಪಿಯಾದ ಭಗವಂತ ಅವತಾರ ಮಾಡಿ ಬಂದಾಗ ತನ್ನನ್ನ ಯಾವ ಭಗವಂತ ನರಸಿಂಹ ರೂಪದಿಂದ ಅವತಾರ ಮಾಡಿದ್ನೋ ಅದೇ ಭಗವಂತ ಇವತ್ತು ನನ್ನ ಮೊಮ್ಮಗನಾಗಿ ಇರುವ ಆ ಬಲಿಯನ್ನ ಅನುಗ್ರಹ ಮಾಡಲಿಕ್ಕೆ ಅದೇ ನರಸಿಂಹನೇ ಈಗ ವಾಮನನಾಗಿ ಬಂದಿದ್ದಾನೆ ಅಂತ ಆ ಪ್ರಹ್ಲಾದ ತಾನೂ ಬಂದಿದ್ದ. ನನ್ನ ವಂಶದ ನನ್ನ ಮೊಮ್ಮಗನನ್ನ ಉದ್ಧಾರ ಮಾಡಲಿಕ್ಕೆ ಬಂದಿದ್ದಾನೆ ಭಗವಂತ ಅಂತ ಬಂದು ಭಗವಂತನ ಹತ್ರ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾನೆ. ಆ ಪ್ರಹ್ಲಾದ ಮಾಡಿದ ಪ್ರಾರ್ಥನೆಯನ್ನ ಸ್ಮರಣೆ ಮಾಡಿಕೊಂಡು ಸೀದಾ ಬಲಿಚಕ್ರವರ್ತಿಯ ಯಾಗಮಂಟಪಕ್ಕೆ ಹೋಗ್ತಾನೆ ಭಗವಂತ.
ಅವನು ಯಜ್ಞಕ್ಕೆ ಅಂತ ಕೂತಿರ್ತಾನೆ, ಯಜ್ಞ ದೀಕ್ಷಿತನಾಗಿ ಕೂತಿರ್ತಾನೆ. ಆ ಯಜ್ಞ ದೀಕ್ಷಿತನಾಗಿ ಕೂತಾಗ ಬಂದಂತಹ ಬ್ರಾಹ್ಮಣರಿಗೆ ಯಥೇಷ್ಟವಾಗಿ ದಾನಗಳನ್ನ ಮಾಡ್ತಾ ಇರ್ತಾನೆ. ಏನು ಕೇಳಿದ್ರು ಕೂಡ ಇಲ್ಲ ಅಂತ ಅನ್ನೋನಲ್ಲ. ಅವನ ಹತ್ತಿರ ಸೀದಾ ಬಂದ, ಅವನಿಂದ 3 ಪಾದ ಭೂಮಿಯನ್ನ ದಾನವಾಗಿ ಪಡ್ಕೊಂಡ. ಅವನು ಆಯ್ತು 3 ಪಾದ, ಅದು ನನ್ನ ಪಾದದಲ್ಲಿ 3 ಪಾದದ ಅಳತೆಯಲ್ಲಿ ನನಗೆ ಭೂಮಿ ದಾನವನ್ನು ಕೊಡಬೇಕು ಅಂತ ಕೇಳಿಕೊಂಡ ಇವನು ವಾಮನ. ಸರಿ ಆಗ್ಲಿ ಅಂತ ಒಪ್ಪಿಕೊಂಡು ಬಿಟ್ಟ. ಆದ್ರೆ ಒಪ್ಪಿಕೊಳ್ಳುವಾಗಲೇನೆ ಬೇಡ ಅಂತ ಶುಕ್ರಾಚಾರ್ಯರು ತಡಿತಾರೆ. ಅವ್ರಿಗೆ ಗೊತ್ತಿತ್ತು ಇವನು ಸರ್ವಸ್ವವನ್ನ ಕಳಿಲಿಕ್ಕೋಸ್ಕರನೇ ಬಂದವನು ಅನ್ನೋದು ಶುಕ್ರಾಚಾರ್ಯ ಗೊತ್ತಿತ್ತು. ಅವರು ಹೇಳಿದ್ರು, ತಮ್ಮ ಕರ್ತವ್ಯವನ್ನ ತಾವು ಮಾಡಿದ್ರು. ಕೊನೆಗೆ ಅವನು ಒಪ್ಪಿಕೊಳ್ಳಿಲ್ಲ. ಅವನಿಗೊಂದು ಅಹಂಕಾರ ಇತ್ತು, ಅದು ಅಸುರಾವೇಶ. ಹಾಗಾಗಿ ದಾನವನ್ನ ಕೊಡ್ತೇನೆ ಅಂತ ಪ್ರತಿಜ್ಞೆ ಮಾಡಿಬಿಟ್ಟ. ಬಲಿಚಕ್ರವರ್ತಿ ಯಾವಾಗ ದಾನವನ್ನ ಕೊಡ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ನೋ ಕೂಡಲೇ ವಾಮನ ತ್ರಿವಿಕ್ರಮನಾಗಿ ಬೆಳೆದ. ತ್ರಿವಿಕ್ರಮ ರೂಪವನ್ನ ತಾಳಿ 1 ಪಾದದಿಂದ ಭೂಲೋಕವನ್ನೆಲ್ಲ ಅಳೆದು ಬಿಟ್ಟ, ಮತ್ತೊಂದು ಪಾದದಿಂದ ಮೇಲಿನ ಸ್ವರ್ಗಲೋಕವನ್ನೆಲ್ಲ ಅಳೆದು ಬಿಟ್ಟ. ಹೀಗೆ 2 ಪಾದದಿಂದ ಇಡೀ ಎಲ್ಲ ಬ್ರಹ್ಮಾಂಡವನ್ನ ಅಳೆದು ಬಿಟ್ಟ. 3ನೇ ಪಾದವನ್ನ ಇಡ್ಲಿಕ್ಕೆ ಜಾಗವೇ ಇಲ್ಲದಂತೆ ಆಯ್ತು. ಆ 3ನೇ ಪಾದವನ್ನ ಬಲಿಚಕ್ರವರ್ತಿಗೆ ತಲೆ ಮೇಲೆ ಇಟ್ಟು ಅವನನ್ನು ಅನುಗ್ರಹ ಮಾಡಬೇಕು ಅಂತ ಅಂದುಕೊಂಡಿದ್ದ ಭಗವಂತ. ಅದಕ್ಕೆ ಹಾಗೆ ಸಂಕೋಚ ಮಾಡ್ಕೊಂಡಿದ್ದ ಬೇಕಂತಲೇ. ಕೊನೆಗೆ ತನ್ನ ಭಕ್ತನಾದಂತಹ ಆ ಬಲಿಚಕ್ರವರ್ತಿಗೆ ಅನುಗ್ರಹ ಮಾಡಲಿಕ್ಕೆ 3ನೇ ಪಾದವನ್ನ ಅವನ ತಲೆ ಮೇಲೆ ಇಟ್ಟು ಅವನನ್ನ ವರುಣಪಾಶದಿಂದ ಬಂಧನ ಮಾಡಿದ. ಅವನಿಗೆ 3ನೇ ಪಾದವನ್ನ ಕೊಡ್ಲಿಕ್ಕೆ ಜಾಗವೇ ಇರಲಿಲ್ಲಲ್ಲ. ಹಾಗಾಗಿ ಅವನು ತನ್ನ ಮಾತಿಗೆ ತಕ್ಕಂತೆ ನಡ್ಕೊಳಕ್ಕಾಗ್ಲಿಲ್ಲ ಅವನಿಗೆ. ಆದರೂ ನನ್ನ ಮಾತಿಗೆ ತಕ್ಕಂತೆ ನಾನಂತೂ ಕೊಟ್ಟಿದ್ದೇನೆ ಅಂತಲೇ ವಾದ ಮಾಡ್ತಾ ಇದ್ದ ಬಲಿ. ಅವನನ್ನ ವರುಣಪಾಶದಿಂದ ಬಂಧನ ಮಾಡಿಬಿಟ್ಟೆ. ಅವನು ತಲೆಯನ್ನ ತಗ್ಗಿಸಿ ನನಗೆ ಶರಣಾಗತನಾದ, ನಾನು ಅವನನ್ನು ಅನುಗ್ರಹ ಮಾಡಿದೆ. ಈ ರೀತಿ ತಾನು ಕೊಟ್ಟ ಮಾತಿಗೆ ಅವನು ನಡ್ಕೊಂಡು ತನ್ನ ಒಂದು ಕೀರ್ತಿಯನ್ನ ಎಲ್ಲ ಕಡೆಗೆ ಬೆಳೆಸಿಕೊಂಡ. ಒಳ್ಳೆ ಕೀರ್ತಿಶಾಲಿಯಾದ, ಸರ್ವಸ್ವವನ್ನು ಮಾಡಿದ. ತಾನು ಕೊಟ್ಟ ಮಾತಿಗೆ ಸರ್ವಸ್ವವನ್ನು ತ್ಯಾಗ ಮಾಡಿ ಒಳ್ಳೆ ಕೀರ್ತಿ ಭಾಜನನಾದ ಆ ಬಲಿಚಕ್ರವರ್ತಿ. ತತೋಹಂ ವಾಮನೋ ಭೂತ್ವಾ ತದ್ಗರ್ಭೆ ಕಶ್ಯಪಾನ್ ಮುನೇಃ ಪ್ರಹ್ಲಾದ ಪ್ರಾರ್ಥನಾಂ ಸ್ಮೃತ್ವಾ ಯಾಚಿತ್ವಾ ದೀಕ್ಷಿತಾದ್ ಬಲೇಃ ಪದತ್ರಯಮಿತಂ ಸ್ಥಾನಂ ತಲ್ಲಬ್ಧ್ವಾಹಂ ತ್ರಿವಿಕ್ರಮಃ ಭೂತ್ವಾ ಭುವಂ ಪದೈಕೇನ ಸ್ವರ್ಗಲೋಕಂ ಪದೈಕತಃ ಗೃಹೀತ್ವೈಕಪದಾರ್ಥಂ ತಂ ಬದ್ಧವಾಂಸ್ತು ಬಲಿಂ ಪುನಃ ತತಃ ಸ್ವಪೃಷ್ಠಂ ದತ್ವಾ ಸಹ ಪ್ರತಿಜ್ಞಾಂ ತೀರ್ಣವಾನ್ ನಿಜಾಂ. ತತಃ ಸ್ವಪೃಷ್ಠಂ ದತ್ವಾ ಅಂತ ಇದೆ. ಅಂದ್ರೆ 3ನೇ ಪಾದವನ್ನ ಇಡ್ಲಿಕ್ಕೆ ಸ್ವಪೃಷ್ಠಂ ದತ್ವಾ ತನ್ನ ಬೆನ್ನನ್ನ ಕೊಟ್ಟ ಅಂತ. ಅಂದ್ರೆ ತಲೆ ತಗ್ಗಿಸಿ ತಾನು ಬೆನ್ನು ತೋರಿಸಿದ ಅಂತ ಅರ್ಥ. ಅಂತಹ ಬೆನ್ನನ್ನ ಕೊಟ್ಟಂತಹ ತನ್ನ ಭಕ್ತನಾದಂತಹ ಬಲಿಯನ್ನ ಇವನು ಅನುಗ್ರಹ ಮಾಡಿದ ಅಂತ ಇಟ್ಟುಕೊಳ್ಬೇಕು. ತಾನೇನು 3 ಪಾದವನ್ನ ಕೊಡ್ತೇನೆ ಅಂತ ಪ್ರತಿಜ್ಞೆ ಮಾಡಿದ, ಆ ಒಂದು ಮಾತನ್ನ ಪೂರ್ಣಗೊಳಿಸ್ಕೊಂಡ. ಪ್ರತಿಜ್ಞಾಂ ತೀರ್ಣವಾನ್ ನಿಜಾಂ ಅಂತ. ನಿಜಾಂ ಪ್ರತಿಜ್ಞಾಂ
ತನ್ನ ಪ್ರತಿಜ್ಞೆಯನ್ನ ತಾನು ದಾಟಿದ ಬಲಿ. ಅಂದ್ರೆ 3ನೇ ಪಾದಕ್ಕೆ ಜಾಗ ಇರಲಿಲ್ಲ. ತಾನು ಬಗ್ಗಿ ತನ್ನ ಬೆನ್ನನ್ನು ತೋರಿಸಿ 3ನೇ ಪಾದಕ್ಕೆ ಕೊಟ್ಟ ಹಾಗೆ, ಜಾಗವನ್ನು ಕೊಟ್ಟ ಹಾಗೆ ಮಾಡಿಕೊಂಡು ತನ್ನ ಮಾತನ್ನು ತಾನು ಉಳಿಸ್ಕೊಂಡ ಅಂತ ಅರ್ಥ. ಟೈಮ್ ಆಯ್ತಾ? ಸಾಕು. ಅಲ್ಲಿಗೆ 45 ಶ್ಲೋಕ ಆಯ್ತು. 44ನೇ ಅಧ್ಯಾಯದಲ್ಲಿ 45 ಶ್ಲೋಕ ಆಯ್ತು. ಸಾಕು. ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ ಆಚಾರ್ಯ. ಹರಯೇ ನಮಃ. ಹರೇ ಶ್ರೀನಿವಾಸ.